ಮೈಸೂರಿನ ಗದ್ದಲದಿಂದ ಸ್ವಲ್ಪ ದೂರ, ನಗರದ ಜಂಜಾಟ, ವಾಹನಗಳ ಸದ್ದು, ಕಾಂಕ್ರೀಟ್ ಕಟ್ಟಡಗಳ ನಡುವೆ ಬದುಕುವ ನಮಗೆ ಒಂದೊಮ್ಮೆ ಹಾಗೆ ಸುಮ್ಮನೆ ಒಂದು ಹಳ್ಳಿಯ ದಾರಿಯಲ್ಲಿ ನಡೆದು ಹೋಗಬೇಕು ಎನಿಸುತ್ತದೆ. ಅಂತಹದ್ದೇ ಒಂದು ದಾರಿಯಲ್ಲಿ ನಾನು ಸಾಗುತ್ತಿದ್ದೆ. ಕಣ್ಣಿಗೆ ಕಾಣುವುದು ಹಸಿರು ಹೊಲಗಳು, ಗಾಳಿಗೆ ತಲೆ ತೂಗುವ ಮರಗಳು, ದಾರಿಯಲ್ಲಿ ಕಾಣಿಸುವ ಗುಡ್ಡಗಳು ಮತ್ತು ಬೆಳಗಿನ ಜಾವ ದೇವಾಲಯದ ಗಂಟೆ ಸದ್ದು. ಆ ಸದ್ದು ಕೇಳುತ್ತಾ ಮುಂದೆ ಸಾಗಿದರೆ ಸಿಗುವುದೇ ಅಹಲ್ಯ ಗ್ರಾಮ. ಮೈಸೂರಿನ ನಂಜನಗೂಡು ತಾಲೂಕಿನ ಈ ಪುಟ್ಟ ಗ್ರಾಮ ಹೊರಗಿನಿಂದ ನೋಡುವವರಿಗೆ ಒಂದು ಸಾಮಾನ್ಯ ಹಳ್ಳಿ ಎನಿಸಬಹುದು. ಆದರೆ ಈ ಊರಿನ ಮಣ್ಣಿನ ಮೇಲೆ ಒಂದೆರಡು ಹೆಜ್ಜೆ ಹಾಕಿ ನೋಡುವವರಿಗೆ ಮಾತ್ರ ಗೊತ್ತಾಗುತ್ತದೆ, ಇದು ಬರೀ ಒಂದು ಹಳ್ಳಿಯಲ್ಲ. ಇದು ತನ್ನದೇ ಆದ ನಂಬಿಕೆ, ಸಂಪ್ರದಾಯ, ಪ್ರಕೃತಿ ಮತ್ತು ಸರಳ ಬದುಕನ್ನು ಇಟ್ಟುಕೊಂಡಿರುವ ಒಂದು ಪುಟ್ಟ ಲೋಕ. ಬೆಳಗಿನ ಸಮಯದಲ್ಲಿ ಅಹಲ್ಯ ಗ್ರಾಮದೊಳಗೆ ಕಾಲಿಟ್ಟರೆ ಮೊದಲು ನಮ್ಮನ್ನು ಬರಮಾಡಿಕೊಳ್ಳುವುದು ಪ್ರಕೃತಿ. ಹಕ್ಕಿಗಳ ಚಿಲಿಪಿಲಿ, ಹೊಲದ ಕಡೆ ಹೋಗುತ್ತಿರುವ ರೈತರು, ಮನೆಯ ಮುಂದೆ ನೀರು ಹಾಕಿ ರಂಗವಲ್ಲಿ ಬಿಡಿಸುವ ಹೆಂಗಸರು, ದನಕರುಗಳ ಸದ್ದು, ದೂರದಲ್ಲೆಲ್ಲೋ ಕೇಳಿಸುವ ದೇವಾಲಯಗಳ ಗಂಟೆನಾದ, ಇವೆಲ್ಲವೂ ಸೇರಿಕೊಂಡಾಗ ಒಂದು ಹಳ್ಳಿಯ ಬೆಳಗ್ಗೆ ಹೇಗಿರಬೇಕು ಅನ್ನುವುದಕ್ಕೆ ಅಹಲ್ಯ ಗ್ರಾಮವೇ ಒಂದು ಸುಂದರ ಉದಾಹರಣೆಯಂತೆ ಕಾಣಿಸುತ್ತದೆ. ಇಲ್ಲಿನ ಪ್ರಕೃತಿಯ ಸೌಂದರ್ಯದಲ್ಲಿ ಒಂದು ವಿಶೇಷತೆ ಇದೆ. ಅದು ಕಣ್ಣಿಗೆ ಅಚ್ಚರಿ ಮೂಡಿಸುವಂತಹ ದೊಡ್ಡ ಪ್ರವಾಸಿ ತಾಣದ ಸೌಂದರ್ಯ ಅಲ್ಲ, ಬದಲಾಗಿ ನಿಧಾನವಾಗಿ ಮನಸ್ಸಿಗೆ ಇಳಿಯುವ ಸೌಂದರ್ಯ. ಹೊಲಗಳ ಬದಿಯಲ್ಲಿ ಬೆಳೆದಿರುವ ಗಿಡ, ಮರಗಳ ನೆರಳಿನಲ್ಲಿ ಕುಳಿತಿರುವ ಹಿರಿಯರು, ಮಣ್ಣಿನ ದಾರಿಯಲ್ಲಿ ನಡೆದುಕೊಂಡು ಹೋಗುವ ಮಕ್ಕಳು, ಮನೆಯ ಮುಂದೆ ಕಟ್ಟಿರುವ ಹಸುಕರುಗಳು, ಇವೆಲ್ಲವೂ ಸೇರಿ ಈ ಊರಿನ ನಿಜವಾದ ಸೌಂದರ್ಯ ತೋರಿಸುತ್ತದೆ. ಈ ಪುಟ್ಟ ಊರಿನೊಳಗೆ ಜನರ ನಂಬಿಕೆ ಮತ್ತು ಭಕ್ತಿಯೊಂದಿಗೆ ಬೆಸೆದುಕೊಂಡಿರುವ ಹಲವು ದೇವಾಲಯಗಳಿವೆ. ಅದರಲ್ಲಿ ಪ್ರಮುಖವಾಗಿ ಹೇಳುವ ದೇವಾಲಯವೇನೆಂದರೆ ಶ್ರೀ ಬೀರಪ್ಪನ ದೇವಾಲಯ. ಹಳ್ಳಿಯ ಜನರಿಗೆ ದೇವಾಲಯ ಅಂದರೆ ಬರೀ ಪೂಜೆ ಮಾಡುವ ಜಾಗವಲ್ಲ, ಅದು ಊರಿನ ನಂಬಿಕೆಯ ಕೇಂದ್ರ. ಒಂದು ಮನೆಯ ಸಮಸ್ಯೆ ಇರಲಿ, ಹೊಲದ ಸಮಸ್ಯೆಯೇ ಇರಲಿ, ಮಕ್ಕಳ ವಿದ್ಯಾಭ್ಯಾಸದ ವಿಚಾರವೇ ಇರಲಿ, ಯಾವುದೇ ಸಂತೋಷದ ಸಂದರ್ಭ ಇರಲಿ, ಮೊದಲು ದೇವರ ಮುಂದೆ ನಿಂತು ಪ್ರಾರ್ಥಿಸುವುದು ಇಲ್ಲಿನ ಜನರ ಬದುಕಿನ ಒಂದು ಭಾಗ. ಶ್ರೀ ಬೀರೇಶ್ವರನ ಸನ್ನಿಧಿಯಲ್ಲೂ ಅದೇ ಭಾವನೆ ಕಾಣಿಸುತ್ತದೆ. ಬೆಳಗ್ಗೆ ದೇವಾಲಯ